ದಿಲೀಪ್ ರಾಜ್ ಸಾವು ಕನ್ನಡ ಕಿರುತೆರೆಗೆ ದೊಡ್ಡ ಶಾಕ್, ಕನ್ನಡ ಚಿತ್ರರಂಗಕ್ಕೂ ಕೂಡ ಅಷ್ಟೇ ದೊಡ್ಡ ಶಾಕಿಂಗ್ ನ್ಯೂಸ್. ಅಪ್ಪಟ ಕನ್ನಡದ ಪ್ರತಿಭಾವಂತ ದಿಲೀಪ್ ಸ್ನೇಹಜೀವಿ, ಹೃದಯವಂತ, ಅಷ್ಟೇ ಅದ್ಭುತ ವ್ಯಕ್ತಿ ಕೂಡ ಆಗಿದ್ರು. ದಿಲೀಪ್ ಇನ್ನಿಲ್ಲ ಅನ್ನೋ ಸುದ್ದಿಯನ್ನು ಅರಗಿಸ್ಕೊಳ್ಳೋಕೆ ಬಹುಶಃ ಕನ್ನಡ ಕಿರುತೆರೆ ಮತ್ತು ಫಿಲ್ಮ್ ಇಂಡಸ್ಟ್ರಿಗೆ ತುಂಬಾ ಟೈಮ್ ಬೇಕಾಗುತ್ತೆ ಅಂತ ನನಗನ್ಸುತ್ತೆ. ನಟ, ನಿರ್ಮಾಪಕ ಮತ್ತು ಡಬ್ಬಿಂಗ್ ಆರ್ಟಿಸ್ಟ್ ಆಗಿಯೂ ಕೂಡ ಅವರು ತಮ್ಮದೇ ಆದಂತಹ ಛಾಪನ್ನು ಒತ್ತಿದ್ರು. ಅವರು ನಂತರದ ದಿನಗಳಲ್ಲಿ ನಟರಂಗ ಮತ್ತು ದೃಷ್ಟಿ ಕಲಾ ತಂಡಗಳಲ್ಲಿ ತಾಲೀಮನ್ನು ನಡೆಸ್ತಾರೆ. ಬಳಿಕ DD1ನಲ್ಲಿ ಕಂಬದ ಮನೆ ಸೀರಿಯಲ್ ಮೂಲಕ ಕಿರುತೆರೆಗೆ ಕಾಲಿಡ್ತಾರೆ. ಬಾಯ್ ಫ್ರೆಂಡ್ ಸಿನಿಮಾ ಮೂಲಕ ಹೀರೋ ಆಗಿ ಸ್ಯಾಂಡಲ್ವುಡ್ನಲ್ಲೂ ಕೂಡ ಅದೃಷ್ಟ ಪರೀಕ್ಷೆಗೆ ಮುಂದಾದರು. ಆದರೆ ಹೀರೋ ಆಗಿ ಅವರಿಗೆ ಲಕ್ ಅದ್ಯಾಕೋ ಕೈ ಹಿಡಿಲಿಲ್ಲ. ಹೀಗಾಗಿ ಬಂದ ಅವಕಾಶಗಳನ್ನೇ ಒಪ್ಕೊಳ್ತಾ ಹೋದರು ದಿಲೀಪ್ ರಾಜ್. ಹಲವಾರು ಸಿನಿಮಾಗಳಲ್ಲಿ ಪ್ರಾಮಿನೆಂಟ್ ರೋಲ್ಗಳಲ್ಲಿ ಕಾಣಿಸ್ಕೊಳ್ತಾರೆ. ಆ ಮೂಲಕ ಕನ್ನಡಿಗರ ಗಮನ ಸೆಳೀತಾರೆ. ದಿಲೀಪ್ಗೆ ಬ್ರೇಕ್ ಕೊಟ್ಟಂತಹ ಚಿತ್ರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ ಮಿಲನ. ರೀಸೆಂಟ್ ಆಗಿ ಅಂದರೆ ಇದೇ ವರ್ಷ ಲವ್ ಮಾಕ್ಟೈಲ್ 3 ಸಿನಿಮಾದಲ್ಲೂ ಕೂಡ ಒಂದು ಗಮನಾರ್ಹ ಪಾತ್ರವನ್ನು ನಿರ್ವಹಿಸಿದ್ರು. ಆ ಪಾತ್ರವನ್ನು ಎಲ್ಲ ಕನ್ನಡಿಗರು ಕೂಡ ಮೆಚ್ಕೊಂಡ್ರು. TV ಲೋಕದಲ್ಲಿ ನಿಧಾನವಾಗಿ ಹೆಸರು ಮಾಡ್ತಾರೆ. 2017ರಲ್ಲಿ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂತಹ ವಿದ್ಯಾ ವಿನಾಯಕ ಸೀರಿಯಲ್ ಮೂಲಕ ಪ್ರೊಡ್ಯೂಸರ್ ಪಟ್ಟಕ್ಕೇರ್ತಾರೆ. ತದನಂತರ ಹಿಟ್ಲರ್ ಕಲ್ಯಾಣ, ಪಾರು ಸೀರಿಯಲ್ಗಳು ಅವ್ರಿಗೆ ದೊಡ್ಡ ಸಕ್ಸಸ್ಸನ್ನು ತಂದುಕೊಡುತ್ತೆ. IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಶ್ರೀವಿದ್ಯಾ ಅವರನ್ನು 25 ವರ್ಷಗಳ ಹಿಂದೆ ದಿಲೀಪ್ ಮದುವೆಯಾಗಿದ್ದರು.